ಇಲ್ಲಿ ಅಸಮಾಧಾನ ಇರುವಂತದ್ದು ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಮಧ್ಯೆ. ನಮಗೇನು ಅಸಮಾಧಾನ ಇಲ್ಲ. ರಾಜ್ಯದ ಜನ ನಮ್ಮನ್ನ ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ. ವಿಪಕ್ಷದಲ್ಲಿ ಕೂತ್ಕೊಂಡು ನಾವು ಯಾವ ರೀತಿ ನಾವು ಚಟುವಟಿಕೆ ಮಾಡ್ಬೇಕು ಅದ್ ಮಾಡ್ತಾ ಇದ್ದೇವೆ. ಇನ್ನೂ 2 ವರ್ಷಗಳ ಕಾಲ ನಾವು ಕಾಯ್ತೇವೆ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು. ನಮಗೇನು ಆತುರ ಇಲ್ಲ. ಇವತ್ತು ವಾಸ್ತವಿಕ ಸತ್ಯ ಏನು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇದ್ದಾಗ ಡಿ.ಕೆ. ಶಿವಕುಮಾರ್ ಅವರಿಗೆ ತೊಂದರೆ ಕೊಡುವಂತ ಕೆಲಸ ಮಾಡಿದ್ರು. ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಈಗ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಇಳಿಸೋದಕ್ಕೆ ಏನ್ ಗುದ್ಲಿ ಪೂಜೆ ಮಾಡ್ಬೇಕು ನೆನ್ನೆ ಮಾಡಿದ್ದಾರೆ. ಮಂಡಲ ವಿಸ್ತರಣೆ ಅವ್ರು ಬಂದಿಲ್ಲ ಸಿದ್ದರಾಮಯ್ಯನವರು. ಇವರ ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್ ಮಧ್ಯೆ ಆಗ್ತಾ ಇರುವಂತಹ ಒಳಜಗಳ ಗೊಂದಲ ಇವತ್ತು ರಾಜ್ಯವನ್ನ ಬಲಿ ತೆಗೆದುಕೊಳ್ತಾ ಇದೆ. ಇವ್ರಿಗೇನಾಗಬೇಕಾಗಿರೋದಿಲ್ಲ. ಇವ್ರಿಗೆ ಕೇವಲ ಅಧಿಕಾರವನ್ನು ಹೇಗೆ ಉಳಿಸ್ಕೊಂಡು ಹೋಗ್ಬೇಕು, ಯಾವ ರೀತಿ ಹಂಚ್ಕೋಬೇಕು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ ವಿನಃ ರಾಜ್ಯದ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ. ನಾನಿವತ್ತು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ನಿನ್ನೆ ತಾವೇನ್ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಿದಿರಲ್ಲ, ಸಮಗ್ರ ಕರ್ನಾಟಕದ ಹಿತವನ್ನ ಇಟ್ಕೊಂಡು ನೀವೇನಾದ್ರೂ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅನ್ನು ಮಾಡಿದಾರಾ? 7-8 ಜಿಲ್ಲೆಗಳಿಗೆ ಇವತ್ತು ಕ್ಯಾಬಿನೆಟ್ ಅಲ್ಲಿ ರೆಪ್ರೆಸೆಂಟೇಷನ್ ಇಲ್ಲ. ಮಂಕಾಳ್ ವೈದ್ಯ ಇವತ್ತು ಫಿಶರ್ಮನ್ ಕಮ್ಯುನಿಟಿಗೆ ಸೇರ್ತಕ್ಕಂಥವ್ರು, ಮಗುವೀರ ಕಮ್ಯುನಿಟಿ ಸೇರ್ತಕ್ಕಂಥವ್ರು, ಅಂತ ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರತಕ್ಕಂತ ಮಂಕಾಳ್ ವೈದ್ಯರ ಹೆಸರು ದೆಹಲಿಯಿಂದ ಪಟ್ಟಿಯಲ್ಲಿ ಬಂತು. ಇಲ್ಲಿ ಕಟ್ ಮಾಡುವಂತ ಕೆಲಸ ಮಾಡ್ತು ಅಂತ ಹೇಳಿದ್ರೆ ಇವತ್ತು ಆ ಸಮಾಜದ ಬಗ್ಗೆ ಯಾವ ರೀತಿ ಕಳಕಳಿ ಇಟ್ಕೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅಂತ ಹೇಳಿ ಇದರಲ್ಲೇ ಗೊತ್ತಾಗ್ತದೆ. ಅದೇ ರೀತಿ ಚಿಕ್ಕಮಗಳೂರಿನಲ್ಲಿ ಆ ಹೆಣ್ಮಗಳು ಇವತ್ತು ಕ್ಯಾಬಿನೆಟ್ ಅಲ್ಲಿ ಹೆಸರು ಬಂತು. ಹಾಲು ಮತಸ್ಥ ಸಮಾಜಕ್ಕೆ ಸೇರಿರ್ತಕ್ಕಂತ ಗಾಯತ್ರಿ ಅವರು, ಅವರ ಹೆಸರು ಬಂದು ದೆಹಲಿಯಿಂದ ಬಂದ್ರು ಕೂಡ ಇಲ್ಲಿ ಕಟ್ ಮಾಡುವಂತ ಕೆಲಸ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಇದು ಇದರಲ್ಲೇ ತೋರಿಸ್ತದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಮತ್ತು ಹಾಲು ಮತಸ್ಥ ಸಮಾಜದ ಬಗ್ಗೆ ಎಷ್ಟು ದ್ವೇಷ ಇದೆ ಇದರಲ್ಲೇ ಗೊತ್ತಾಗ್ತದೆ. ಹೆಣ್ಮಕ್ಳ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಇದ್ರಲ್ಲಿ ಗೊತ್ತಾಗ್ತದೆ. ವರ್ಗವನ್ನ ತುಳಿಯೋ ಕಾಂಗ್ರೆಸ್ ನಿಂದನೇ ಆಗ್ತಾ ಇದೆಯಾ ಅಂತ ಇದನ್ನ ಸಿದ್ದರಾಮಯ್ಯನವರೇ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಗೆ ನೆನ್ನೆ ರಾಜಭವನಕ್ಕೆ ಬರ್ದೇನೆ ಅವರ ಒಂದು ಏನು ಸಹಮತ ಇಲ್ಲ ಅನ್ನೋದನ್ನ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಅಸಮಾಧಾನವನ್ನ ತೋರಿಸ್ಕೊಟ್ಟಿದ್ದಾರೆ ನೆನ್ನೆ ಸಿದ್ದರಾಮಯ್ಯನವರು. ಒಟ್ಟಾರೆಯಾಗಿ ಮಂತ್ರಿಮಂಡಲದ ವಿಸ್ತರಣೆ ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳು ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ. ಕೇವಲ ರಿಯಲ್ ಎಸ್ಟೇಟ್ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಬಿಡದಿ ಟೌನ್ಶಿಪ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ ವಿನಃ, ಕನಕಪುರ ಏರ್ಪೋರ್ಟ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ ವಿನಃ ರಾಜ್ಯದ ಅಭಿವೃದ್ಧಿ ಬಗ್ಗೆ ಏನೂ ಕೂಡ ಇವತ್ತು ಆಲೋಚನೆ ಇಲ್ಲ ಇವತ್ತು ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ. ಈ ಬೆಳವಣಿಗೆ 28ಕ್ಕೆ ಅನುಕೂಲ ಆಗುತ್ತಾ ಅಂತ? ಇವರ ನಡವಳಿಕೆಯಿಂದ ನಮಗೆ ಅನುಕೂಲ ಆಗುವಂತ ಅವಶ್ಯಕತೆ ಇಲ್ಲ. ನಾವು ರಾಜ್ಯದ ಜನರ ಮುಂದೆ ಹೋಗ್ತೇವೆ.